ಹಾಯ್, ನಾನು ರೇಖಾ ಭೋಜರಾಜ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. 2K25ಗೆ ಎಲ್ಲರಿಗೂ ವೆಲ್ಕಮ್. ಈ ಹೊಸ ವರ್ಷದ ಮೊದಲನೇ ಅಡುಗೆ ನಾನು ಅವರೆಕಾಳು ಬಾತ್ ಮಾಡ್ತಾ ಇದ್ದೀನಿ. ಏಕೆಂದರೆ ಇವಾಗ ಅವರೆಕಾಳು ಸೀಸನ್ ಇದ್ದಾಗ ಅವರೆಕಾಳ್ದೆಲ್ಲ ಐಟಮ್ಗಳು ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬೇರೆ ಸಾರುಗಳೆಲ್ಲ ರುಚಿ ಆಗಲ್ಲ ಈ ಟೈಮಲ್ಲಿ. ಹಂಗಾಗಿ ನಾವು ಇವತ್ತು ಅವರೆಕಾಳು ಬಾತ್ ಮಾಡ್ತೀನಿ. ಅವರೆಕಾಳು ಪಲಾವ್ ಮಾಡ್ತೀನಿ. ಅವರೆಕಾಳು ಪಲಾವ್ ಬಂದು ನಾವು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಂದು ಟೈಪು ಹೇಳ್ಬೇಕಂದ್ರೆ ಇದು ವೆಜ್ ಬಿರಿಯಾನಿ ಥರನೇ ಇರುತ್ತೆ. ಬಿರಿಯಾನಿನೇ ಇದು. ತೋರಿಸ್ತೀನಿ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಅರಿಶಿನ, ಉಪ್ಪು, ಖಾರದ ಪುಡಿ, ಮತ್ತು ಇದು ಪುದೀನ, ಟೊಮ್ಯಾಟೊ, ಈರುಳ್ಳಿ ಮತ್ತು ಎಣ್ಣೆ. ರುಬ್ಬಕ್ಕೆ ಬಂದು ನಾನು ಇಷ್ಟು ಐಟಮ್ ತೊಗೊಂಡಿದ್ದೀನಿ ನೋಡಿ. ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಚಕ್ಕೆ, ಲವಂಗ, ಇಷ್ಟನ್ನು ರುಬ್ಬಕ್ಕೆ ತೊಗೊಂಡಿದ್ದೀನಿ. 3 ಗ್ಲಾಸ್ ಮಾಡ್ತಾಯಿದ್ದೀನಿ ನಾನು. 3 ಗ್ಲಾಸ್ ಜೀರಾ ರೈಸ್ ತೊಗೊಂಡಿದ್ದೀನಿ. ಮತ್ತು ಇದು ಒಗ್ಗರಣೆಗೆ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಮತ್ತು ಇದು ಏಲಕ್ಕಿ, ಸ್ವಲ್ಪ ಕಲ್ಲು ತೊಗೊಂಡಿದ್ದೀನಿ. ಹಾಗೆ ಇದು ಪಲಾವ್ ಎಲೆ ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ. ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಇವತ್ತು ಅವರೆಕಾಳು ಪಲಾವ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಇದು ರುಬ್ಬದನ್ನೆಲ್ಲ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನೈಸಾಗಿ ರುಬ್ಕೊಂಬರೋಣ. ನಾನು ಇದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡೋದನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದು ಆಯಿಲು ನಾನು ಏನೆಲ್ಲ ಐಟಮ್ ಇಟ್ಕೊಂಡಿದ್ದೀನೋ ಅದನ್ನೇ ಎಣ್ಣೆ ಹಾಕಿ, ಈರುಳ್ಳಿ ಮತ್ತು ಸ್ಪೈಸಸ್ ಏನು ಇಟ್ಕೊಂಡಿದ್ದೆ ಒಗ್ಗರಣೆಗೆ ಅದೆಲ್ಲ ಚಕ್ಕೆ, ಇದು ಮರಾಠಿ ಮೊಗ್ಗು, ಪಲಾವ್ ಎಲೆ ಅದನ್ನೆಲ್ಲ ಹಾಕಿ, ಈರುಳ್ಳಿ ಮತ್ತು ಪುದೀನ ಸೊಪ್ಪು ಎಲ್ಲ ಹಾಕಿ ರುಬ್ಬಿರೋದೆಲ್ಲ ಮಸಾಲ ಹಾಕಿ, ಟೊಮೆಟೊ ಏನು ತೋರಿಸಿದ್ದೆ ಅದನ್ನು ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಅದಕ್ಕೆ ನಾನಿವಾಗ ಅವರೆಕಾಳು ಹಾಕ್ತಾಯಿದ್ದೀನಿ. ಅವರೆಕಾಳು ಜೊತೆನೇ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನಾನಿವಾಗ 3 ಗ್ಲಾಸ್ಗೆ ಉಪ್ಪು ಎಷ್ಟಾಗುತ್ತೋ ಅಷ್ಟು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದು. ಈ ಕಡೆ ಬಿಸಿನೀರು ಇಟ್ಕೊಂಡಿದ್ದೀನಿ ನಾನು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಮಸಾಲ ನೋಡಿ, ಸಾಫ್ಟಾಗಿ ಎಲ್ಲ ಬೆಂದಿದೆ. ಇದಕ್ಕೆ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಏನು ನೆನೆಸಿಟ್ಕೊಂಡಿಲ್ಲ ನಾನು, ಹಾಗೆ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾನು ಬಿಸಿನೀರು ಹಾಕ್ತೀನಿ. ಈಗ ಕಾಯಿಸಿರೋ ಬಿಸಿನೀರು ಹಾಕ್ತಾಯಿದ್ದೀನಿ. ಲಿಟ್ನ ಕ್ಲೋಸ್ ಮಾಡಬೇಕೀಗ. ಇದಕ್ಕೆ ನಾನು ಒಗ್ಗರಣೆ ಹಾಕೋವಾಗ ಎಲ್ಲನೂ ಮಸಾಲ ಹಾಕಿದ್ನಲ್ಲ, ರುಬ್ಬಿರೋ ಮಸಾಲ ಹಾಕೋವಾಗೇ 3 ಸ್ಪೂನು ಚಿಲ್ಲಿ ಪೌಡ್ರು, ಅರಿಶಿನ ಪೌಡ್ರು ಎಲ್ಲ ಹಾಕಿದ್ದೀನಿ. ಇನ್ನೆಲ್ಲ ಮಸಾಲ ನಿಮಗೆ ತೋರಿಸಿದ್ನಲ್ಲ ಅದೆಲ್ಲ ಹಾಕಿದ್ದೀನಿ. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದೇ ಸೇಮ್ ನಾವು ಪಲಾವ್ ಯಾವ ಥರ ಮಾಡ್ತೀವೋ ಅದೇ ಥರ ಪ್ರೊಸೀಜರು. ಇವಾಗ ಇದನ್ನು ಲಿಟ್ನ ಕ್ಲೋಸ್ ಮಾಡ್ತೀನಿ. 3 ಕೂಗು ಕೂಗಿಸ್ಬೇಕಿದು. ಉಪ್ಪು ಎಲ್ಲ ಹಾಕಿದ್ದೀನಿ. ಒಂದು 3 ಕೂಗು ಕೂಗಿದ್ರೆ ಅವರೆಕಾಳು ಪಲಾವ್ ರೆಡಿ ಆಗುತ್ತೆ. ನೋಡೋಣ ರೆಡಿ ಆದಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಇವಾಗ ಇದಾಗಿದೆ. ವಾವ್, ರೆಡಿಯಾಗಿದೆ ಇವಾಗ ಅವರೆಕಾಳು ಪಲಾವ್ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಇವಾಗ ನಾವು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಯಾವ ಥರ ಕಾಣಿಸ್ತಿದೆ ಅವರೆಕಾಯಿ ಪಲಾವ್. ಸೂಪರಾಗಿರುತ್ತೆ ಟೇಸ್ಟು. ಮಟನ್ ಬಿರಿಯಾನಿ ಥರ ಇರುತ್ತೆ ಈ ಬಿರಿಯಾನಿ. ಅವರೆಕಾಳು ಬಿರಿಯಾನಿ ಸೂಪರಾಗಿರುತ್ತೆ. ಪಲಾವು ಬಿರಿಯಾನಿ ಎರಡೂ ಒಂದೇ. ಇದು ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.